ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ರಾಜಕೀಯ ವಾಕ್ ಸಮರ. ಬಿಜೆಪಿ ವಿರುದ್ಧ ಮುಗಿಬಿದ್ದ ಕಾಂಗ್ರೆಸ್ಗೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟು. ಇದು ವಿಶ್ವದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಎಂದಿದ್ಯಾಕೆ ಸಚಿವ ಕೃಷ್ಣ ಬೈರೇಗೌಡ? ಇದೆಲ್ಲವನ್ನು ನೋಡೋಣ ಪೆನ್ ಡ್ರೈವ್ ಕಿಡಿ ನ್ಯೂಸ್ ಟಾಪ್ 9ನಲ್ಲಿ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಈ ಹಿಂದೆ ಪ್ರಜ್ವಲ್ಗೆ ಟಿಕೆಟ್ ಕೊಟ್ಟು ಪ್ರಚಾರ ಮಾಡಿ ಗೆಲ್ಲಿಸಿದ್ಯಾರು? ಪ್ರಜ್ವಲ್ ಹಾಲಿ ಸಂಸದ, ಕಾಂಗ್ರೆಸ್ನವರೇ ಬೆಂಬಲಿಸಿ ಗೆಲ್ಲಿಸಿದ್ದರು. ಮೊದಲು ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕೆಂದು ಅಶೋಕ್ ಹೇಳಿದ್ದಾರೆ. ಸರಿ, ಪ್ರಜ್ವಲ್ ರೇವಣ್ಣ ಇವಾಗ MP ಅಲ್ವಾ? ಅವ್ರು MP ಆಗಿದ್ದಾರೆ, ಈಗಲೂ MPನೇ, ಕರೆಕ್ಟಾ? ಅವ್ರಿಗೆ ಸರಿ ಕ್ಯಾನ್ವಾಸ್ ಮಾಡಿದವರು ಯಾರು? ಅವ್ರಿಗೆ ಟಿಕೆಟ್ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅವರೇ. ಟಿಕೆಟ್ ಕೊಟ್ಟವರು, ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ. ಅವರು ಈಗ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ? ನಾವು ಈಗ ಅಲಯನ್ಸ್ ಪಾರ್ಟಿ ಪಾರ್ಟ್ನರ್. ಹಿಂದೆ ಕಾಂಗ್ರೆಸ್ ಅವರೇ ಅವ್ರಿಗೆ ಬೆಂಬಲ ಮಾಡಿ ಗೆಲ್ಸ್ಕೊಂಡದ್ದು. ಫಸ್ಟ್ ಅವರು ಉತ್ತರ ಹೇಳ್ಬೇಕು, ನಾವಲ್ಲ ಉತ್ತರ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲವೆಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ನವರು ಬಹಳ ಅರ್ಜೆಂಟ್ ಆಗಿ SIT ರಚನೆ ಮಾಡಿದ್ದಾರೆ. SIT ವರದಿ ಏನ್ ಬರುತ್ತೆ, ಕೋರ್ಟ್ ತೀರ್ಪಿಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬಿಜೆಪಿ ನಿಲುವು ಸ್ಪಷ್ಟ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು. ಕಾನೂನಿನ ಪ್ರಕಾರ ಪ್ರಜ್ವಲ್ ವಿರುದ್ಧ ಕೋರ್ಟ್ ಕ್ರಮ ಕೈಗೊಳ್ಳಲಿದೆ ಎಂದು ಗದಗ್ನಲ್ಲಿ ಅಶೋಕ್ ಹೇಳಿದರು. ಈಗಾಗಲೇ ಕಾಂಗ್ರೆಸ್ ಅವರು ಬಹಳ ಅರ್ಜೆಂಟ್ ಆಗಿ SIT ರಚನೆನೂ ಕೂಡ ಮಾಡಿದ್ದಾರೆ. SIT ರಿಪೋರ್ಟ್ ಏನು ಬರುತ್ತೆ, ನ್ಯಾಯಾಲಯ ಏನು ರಿಪೋರ್ಟ್ ಕೊಡುತ್ತೆ, ಅದಕ್ಕೆ ತಲೆ ಬಾಗಲೇಬೇಕು. ಯಾರಾದ್ರೂ ಅಷ್ಟೇ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. BJP ನಿಲುವು ಸ್ಪಷ್ಟ ಇದೆ. ಕಾನೂನು ಅಡಿಯಲ್ಲಿ ಎಲ್ಲರೂ ಸಮಾನರು. ಕಾನೂನು ಅಡಿಯಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ನ್ಯಾಯಾಲಯ ತೆಗೆದುಕೊಳ್ಳುತ್ತೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸತ್ಯಾಸತ್ಯತೆ ಗೊತ್ತಾಗಲಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಂತಹ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ, ಹಿಂದೆಯೂ ಮಾಡಿಲ್ಲ, ಮುಂದೇನೂ ಮಾಡೋದಿಲ್ಲ. ಈ ಘಟನೆ ಬಗ್ಗೆ ಮೋದಿ ಅವರು ಉತ್ತರ ಕೊಡಬೇಕೆಂದು ಸತೀಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. ಪ್ರಧಾನಿ ಮೋದಿ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತಾರೆ. ಮಹಿಳೆಯರ ಮೇಲೆ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ಸಿಕ್ಕಾಕೊಂಡಿದ್ದಾರೆ. ಇಂಥವರೇ ಬಿಜೆಪಿ ಪರಿವಾರದಲ್ಲಿ ಇದ್ದಾರಾ ಎಂದು ಮಾಜಿ CM ವೀರಪ್ಪ ಮೊಯ್ಲಿ ಪ್ರಶ್ನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರಿ ರೀತಿ ಮಾತನಾಡ್ತಾರೆ. ಮೋದಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವಿಲ್ಲ ಎಂದು ಮೊಯ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಜೆಪಿ ಸಪೋರ್ಟ್ ಮಾಡಿದೆ ಅಂತ ಮನುಷ್ಯ ಮಹಿಳೆಯರ ದೌರ್ಜನ್ಯ ಮಾಡತಕ್ಕಂಥ ಕೇಸಲ್ಲಿ ಸಿಕ್ಕಾಕಿದೆ. ಇಂಥವರೇ ಬಿಜೆಪಿಯ ಪರಿವಾರದಲ್ಲಿ ಇರತಕ್ಕಂಥ ಇದು ಪ್ರಜಾಪ್ರಭುತ್ವದ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಒಂದು ಸಾಮ್ರಾಜ್ಯ, ಒಬ್ಬ ಸರ್ವಾಧಿಕಾರಿ ಮಾಡತಕ್ಕಂಥ ಮಾತಿದು. ಪ್ರಜಾಪ್ರಭುತ್ವವಾದಿ ಅಲ್ಲ, ಅವನಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವೂ ಇಲ್ಲ. ಅವನು ಈಗ ಓಟ್ ಹೇಳಿ ಮೋದಿಕ ಗ್ಯಾರಂಟಿ, BJP ಗ್ಯಾರಂಟಿ ಅಲ್ಲ. ಹಾಸನದಲ್ಲಿ ನಡೆದಿರುವುದು ವಿಶ್ವದ ಅತಿದೊಡ್ಡ ಲೈಂಗಿಕ ಹಗರಣ ಎಂದು ಹಾವೇರಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಆರೋಪಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಕೃತ್ಯಕ್ಕೆ ದೊಡ್ಡ ಶಿಕ್ಷೆಯಿದೆ. ಪ್ರಜ್ವಲ್ಗೆ ಟಿಕೆಟ್ ಕೊಡಬಾರದೆಂದು ಬಿಜೆಪಿ ಮುಖಂಡರು ಹೇಳಿದ್ರು. ಆದರೂ ಮೈತ್ರಿ ಅಭ್ಯರ್ಥಿ ಎಂದು ಪ್ರಜ್ವಲ್ಗೆ ಟಿಕೆಟ್ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ಪ್ರಧಾನಿ ಮೋದಿ ಭಾಷಣ ಮಾಡಿದ್ದಾರೆ. ಪ್ರಪಂಚದಲ್ಲಿಯೇ ಇಂತಹ ದೊಡ್ಡ ಘಟನೆ ನಡೆದಿಲ್ಲ ಎಂದು ಕೃಷ್ಣ ಬೈರೇಗೌಡ ಆರೋಪಿಸಿದ್ರು. ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಬಿಜೆಪಿ JDS ಮೈತ್ರಿಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಶಾಸಕ GT ದೇವೇಗೌಡ ಹೇಳಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ JDS ಕೋರ್ ಕಮಿಟಿ ಸಭೆ ನಡೆಯಲಿದೆ. ನಮ್ಮ ಪಕ್ಷದಿಂದ ಯಾವ ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ಳುತ್ತೇವೆ ಎಂದು GT ದೇವೇಗೌಡ ಹೇಳಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಘಟನೆಗಳಿಗೆ ಪಕ್ಷಕ್ಕೂ ಸಂಬಂಧ ಇಲ್ಲ, ಯಾವುದೇ ಅಭ್ಯರ್ಥಿಗಳಿಗೂ ಕೂಡ ಸಂಬಂಧ ಇಲ್ಲ, ಅದ್ಯಾರಿಗೂ ಸಂಬಂಧಪಟ್ಟದಲ್ಲ. ವೈಯಕ್ತಿಕವಾಗಿ ಅವರು ಯಾರು ತಪ್ಪು ಮಾಡಿರ್ತಾರೆ ಅವರು ಮಾತ್ರ ಸಂಬಂಧಪಟ್ಟಿದ್ದಾರೆ. ತಪ್ಪು ಮಾಡಿದ್ದಾರೆ, ಖಂಡಿತ ಶಿಕ್ಷೆನೂ ಆಗುತ್ತೆ, ನಮ್ಮ ಪಕ್ಷದಿಂದ ಕ್ರಮ ಕೂಡಲೇ ಆಗುತ್ತೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಿಜೆಪಿ ತನ್ನ ನಿಲುವು ಸ್ಪಷ್ಟಪಡಿಸಬೇಕು ಎಂದು DCM DK ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಕೂಡ್ಲಿಗಿಯಲ್ಲಿ ಮಾತನಾಡಿದ ಅವರು, ಉಚ್ಚಾಟನೆ ಮಾಡಿದ್ದು ಅವರ ಪಕ್ಷದ ಕುಟುಂಬದ ಆಂತರಿಕ ವಿಚಾರ, ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಈ ವಿಚಾರವಾಗಿ ಬಿಜೆಪಿ ಪಕ್ಷದ ನಿಲುವು ಏನು, NDA ನಿಲುವು ಏನು ಅನ್ನೋ ನಿರ್ಧಾರವಾಗಬೇಕು ಅಂತ ಆಗ್ರಹಿಸಿದ್ದಾರೆ. ನಂದು ಒಂದೇ ಪ್ರಶ್ನೆ ಅಷ್ಟೇ, ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ BJP? ಅಶೋಕನ್ ನುಂಚ್ಕೊಳ್ಳೋದಲ್ಲ, ವಿಜಯೇಂದ್ರ ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟು ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನು ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು, ಅವ್ರ ಪಾರ್ಟಿದು ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ.
ನಮ್ಗೆ ಅದು ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA, ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ BJP. ಏನೇ ಆದರೂ ಬಿಜೆಪಿ ಮೇಲೆ ಹಾಕುವುದು ಕಾಂಗ್ರೆಸ್ನವರ ಚಟ ಎಂದು ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಬಿಜೆಪಿ ವಿರುದ್ಧ ಮುಗಿಬಿದ್ದಿರುವ ಕೈ ನಾಯಕರಿಗೆ ತಿರುಗೇಟು ಕೊಟ್ಟ ವಿಜಯೇಂದ್ರ, ಸರ್ಕಾರ SIT ರಚನೆ ಮಾಡಿದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ಬಿಜೆಪಿ ಹೊಣೆ ಮಾಡೋದು ಸರಿಯಲ್ಲ ಎಂದು ವಿಜಯೇಂದ್ರ ಕಿಡಿಕಾರಿದ್ರು. ನೋಡಿ, ಈಗಾಗಲೇ ರಾಜ್ಯ ಸರ್ಕಾರ SIT ಮಾಡಿದೆ, ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸತ್ಯಾಸತ್ಯತೆಗಳು ಹೊರ ಬರ್ತದೆ, ಅಷ್ಟು ಮಾತ್ರ ಸಂದರ್ಭ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಜಿ ಶಾಸಕಿ ಸೌಮ್ಯಾ ರೆಡ್ಡಿ ಕಿಡಿಕಾರಿದ್ದಾರೆ. ಮಹಿಳೆಯರಿಗೆ ಅತ್ಯಾಚಾರ ಅನ್ಯಾಯ ಆದರೆ ಖಂಡಿಸಬೇಕು. ಈ ಪ್ರಕರಣದ ಬಗ್ಗೆ ವಿಜಯೇಂದ್ರ, ಶೋಭಾ ಕರಂದ್ಲಾಜೆ ಏನು ಹೇಳ್ತಾರೆ? ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಪ್ರಜ್ವಲ್ ರೇವಣ್ಣರನ್ನ ವಿದೇಶಕ್ಕೆ ಹೋಗಲು ಬಿಡಬಾರದಿತ್ತು, ಸುಮೋಟೋ ಕೇಸ್ ದಾಖಲಿಸಿಕೊಳ್ಳಬೇಕಿತ್ತು ಎಂದು ಸೌಮ್ಯಾ ರೆಡ್ಡಿ ಆಗ್ರಹಿಸಿದ್ದಾರೆ.